ನಮಸ್ಕಾರ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣಿ ಮುಕ್ತಾಯಕ್ಕನವರ ಒಂದು ವಚನ ಹಾಗೂ ಅದರ ವಿವರಣೆಯನ್ನು ತಿಳಿಯೋಣ. ವಚನವು ಇಂತಿದೆ: ಹುಟ್ಟುದ ತೊರೆದ ಬಂಗೆ ಊರೇನು ಕಾಡೇನು, ನಷ್ಟ ಸಂತಾನಕ್ಕೆ ಕುಲವೇನು ಛಲವೇನು, ಹುಟ್ಟುಗೆಟ್ಟಾತಂಗೆ ಪುಣ್ಯವೇನು ಪಾಪವೇನು, ಅದು ಕೆಟ್ಟದು ಕೆಟ್ಟದು ನಿನ್ನ ನೀನರಿಯದೆ ಬಟ್ಟ ಬಯಲಲ್ಲಿ ಬೀತ್ತೆಯಲ್ಲ ಅಜಗಣ್ಣ ತಂದೆ. ಹುಟ್ಟುದ ತೊರೆದ ವಂಗೆ ಊರೇನು ಕಾಡೇನು, ನಷ್ಟ ಸಂತಾನಕ್ಕೆ ಕುಲವೇನು ಛಲವೇನು, ಹುಟ್ಟುಗೆಟ್ಟಾತಂಗೆ ಪುಣ್ಯವೇನು ಪಾಪವೇನು, ಅದು ಕೆಟ್ಟದು ಕೆಟ್ಟದು ನಿನ್ನ ನೀನರಿಯದೆ ಬಟ್ಟ ಬಯಲಲ್ಲಿ ಬಿದ್ದೆಯಲ್ಲ ಅಜಗಣ್ಣ ತಂದೆ. ಸರ್ವಸಂಗ ಪರಿತ್ಯಾಗಿ ಆದವರಿಗೆ ಹುಟ್ಟುದರ ಹಂಗೂ ಇರೋದಿಲ್ಲ. ಅವರಿಗೆ ಊರಾದರೂ ಅಷ್ಟೇ, ಕಾಡಾದರೂ ಅಷ್ಟೇ. ತಂದೆಯ ಹೆಸರಿಲ್ಲದೆ ಜನಿಸಿದಂತಹ ಮಕ್ಕಳಿಗೆ ಕುಲ ಛಲ ಇರೋದಿಲ್ಲ. ಅಜಾತನಾದಂತಹ ಶರಣನಿಗೆ ಪುಣ್ಯ ಪಾಪದ ಚಿಂತೆ ಇರೋದಿಲ್ಲ. ನಿನ್ನ ನೀನರಿಯದೆ ಬಟ್ಟ ಬಯಲಲ್ಲಿ ಬೆರೆತು ಹೋದೆಯಾ ಅಜಗಣ್ಣ ತಂದೆಯೇ ಎಂದು ಶೋಕಿಸುತ್ತಾ ಇದ್ದಾರೆ. ಅಜಗಣ್ಣ ಮಹಾಜ್ಞಾನಿ ಯೋಗಿ, ಆರೂಢ ಎಂದು ಬಣ್ಣಿಸಿದಂತಹ ಮುಕ್ತಾಯಕ್ಕ ಇಲ್ಲಿ ನಿನ್ನ ನೀನರಿಯದೆ ಬಟ್ಟ ಬಯಲಲ್ಲಿ ಒಂದಾದೆಯಲ್ಲ ಎಂದಿರುವುದು ಆಶ್ಚರ್ಯ ಎನಿಸ್ಬೋದು. ಇಲ್ಲೇಕೆ ಹೀಗೆಂದಳು ನಮಗೆ ತಿಳಿಯಲ್ಲ. ತನ್ನ ತಾನರಿತವನೇ ಶಬ್ದ ಮುಕ್ತನಾಗಿರಲು ಸಾಧ್ಯ. ಅಂತಹ ಜ್ಞಾನ ಅಜಗಣ್ಣನಿಗೆ ಇತ್ತು. ಆ ನಿಲುವನ್ನು ಈ ವಚನದ ಉದ್ದಕ್ಕೂ ಅವರು ಪ್ರತಿಪಾದಿಸಿದ್ದಾರೆ. ಹುಟ್ಟುದ ತೊರೆದವಂಗೆ ಊರೇನು ಕಾಡೇನು, ನಷ್ಟ ಸಂತಾನಕ್ಕೆ ಕುಲವೇನು ಛಲವೇನು, ಹುಟ್ಟುಗೆಟ್ಟಾತಂಗೆ ಪುಣ್ಯವೇನು ಪಾಪವೇನು, ಅದು ಕೆಟ್ಟದು ಕೆಟ್ಟದು ನಿನ್ನ ನೀನರಿಯದೆ ಬಟ್ಟ ಬಯಲಲ್ಲಿ ಬಿತ್ತೆಯಲ್ಲ ಅಜಗಣ್ಣ ತಂದೆ. ಬಟ್ಟ ಬಯಲಲ್ಲಿ ಬಿತ್ತೆಯಲ್ಲ ಅಜಗಣ್ಣ ತಂದೆ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.